ನಮಸ್ಕಾರ. ಇವತ್ತು ನಾವು ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಲ್ಲ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಶೂನ್ಯ ಬಂಡವಾಳ ಕೃಷಿ. ದುಬಾರಿ ರಾಸಾಯನಿಕಗಳಿಗೆ ಗುಡ್ ಬೈ ಹೇಳಿ ಭೂಮಿಯನ್ನ ಮತ್ತೆ ಜೀವಂತವಾಗಿಸ್ತಾ ಆದಾಯವನ್ನ ದುಪ್ಪಟ್ಟು ಮಾಡೋದು ಹೇಗೆ? ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಅಬ್ಬಬ್ಬಾ, ಈ ಸಂಖ್ಯೆ ಕೇಳಿದ್ರೆ ಶಾಕ್ ಆಗುತ್ತೆ ಅಲ್ವಾ? ಪ್ರತಿ ವರ್ಷ ನಮ್ಮ ಭಾರತೀಯ ರೈತರು ಬರೋಬ್ಬರಿ 4,80,000 ಕೋಟಿ ರೂಪಾಯಿಗಳನ್ನ ವಿದೇಶಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳಿಗಾಗಿ ಖರ್ಚು ಮಾಡ್ತಾರೆ. ಇಷ್ಟೊಂದು ದೊಡ್ಡ ಮೊತ್ತ ನಮ್ಮ ರೈತರ ಜೇಬಲ್ಲೇ ಉಳಿಯೋ ಹಾಗೆ ಮಾಡೋಕ್ಕಾಗಲ್ವಾ? ಖಂಡಿತ ಸಾಧ್ಯವಿದೆ. ಹಾಗಿದ್ರೆ ಈ ರಾಸಾಯನಿಕಗಳ ವಿಷವರ್ತುಲ ಅಂದ್ರೆ ಏನು? ಅದು ರೈತರನ್ನ ಹೇಗೆ ತನ್ನೊಳಗೆ ಸಿಲುಕಿಸ್ಕೊಳ್ಳುತ್ತೆ? ಬನ್ನಿ ಸ್ವಲ್ಪ ಹತ್ತಿರದಿಂದ ನೋಡೋಣ. ನೋಡಿ, ಇದು ಹೇಗೆ ಕೆಲಸ ಮಾಡುತ್ತೆ. ಮೊದಲು ಯೂರಿಯಾ, DAP ಅಂತ ರಾಸಾಯನಿಕ ಹಾಕ್ತಾರೆ. ಅದರಿಂದ ಏನಾಗುತ್ತೆ? ಮಣ್ಣು ಉಸಿರುಗಟ್ಟಿ ಕಲ್ಲಾಗೋಗುತ್ತೆ. ಆಮೇಲೆ ಜೀವನ ಇಲ್ದ ಆ ಮಣ್ಣಿಗೆ ನೀರು ಎಷ್ಟಾಕಿದ್ರೂ ಸಾಲ್ದು. ಅಂದ್ರೆ ನೀರಿನ ಖರ್ಚು, ಡೀಸೆಲ್ ಖರ್ಚು ಎಲ್ಲವೂ ಜಾಸ್ತಿ. ಕೊನೆಗೆ ಅದೇ ಇಳುವರಿ ಪಡಿಬೇಕಾದ್ರೆ ಪ್ರತಿ ವರ್ಷ ಇನ್ನೂ ಹೆಚ್ಚು ಹೆಚ್ಚು ರಾಸಾಯನಿಕ ಹಾಕ್ಲೇಬೇಕು. ಇದು ರೈತರನ್ನ ಸಾಲದ ಕೂಪಕ್ಕೆ ತಳ್ಳೋ ಒಂದು ಪಕ್ಕಾ ಪ್ಲಾನ್ ಇದ್ದಾಗೆ. ಇದು ಬರೀ ದುಡ್ಡಿನ ವಿಷಯ ಅಷ್ಟೇ ಅಲ್ಲ. ಮಣ್ಣಿಗಾಕಿದ ವಿಷ ನೇರವಾಗಿ ನಮ್ಮ ಊಟದ ತಟ್ಟೆಗೆ ಬರುತ್ತೆ, ಆಮೇಲೆ ನಮ್ಮ ದೇಹ ಸೇರುತ್ತೆ. ಇವತ್ತು ನಾವು ನೋಡ್ತಿರೋ ಕ್ಯಾನ್ಸರ್, ಶುಗರ್, ಈ ಥರದ 148ಕ್ಕೂ ಹೆಚ್ಚು ರೋಗಗಳಿಗೆ ಇದೇ ಮೂಲ ಕಾರಣ. ಅಂದ್ರೆ ಇದು ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಮೇಲಿನ ದಾಳಿ. ಓಕೆ, ಇದೆಲ್ಲ ಸರಿ. ಆದರೆ ರಾಸಾಯನಿಕ ಬಿಟ್ಬಿಟ್ರೆ ಬೆಳೆನೇ ಬರಲ್ಲ, ಇಳುವರಿ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಭಯ ಇದು ಬಹುತೇಕ ಎಲ್ಲಾ ರೈತರ ಮನಸ್ಸಲ್ಲೂ ಇರುತ್ತೆ. ಆದ್ರೆ ನಿಜವಾಗ್ಲೂ ಹಾಗಾಗುತ್ತಾ? ಬನ್ನಿ, ಸಾವಯವ ಕೃಷಿ ಬಗ್ಗೆ ಇರೋ ಈ ದೊಡ್ಡ ತಪ್ಪು ಕಲ್ಪನೆಯನ್ನ ನಿಜವಾದ ಅಂಕಿ ಅಂಶಗಳ ಮೂಲಕನೇ ಒಡೆದಾಕೋಣ. ಈ ಸಂಖ್ಯೆಗಳು ನಮ್ಮ ಕಣ್ಣು ತೆರೆಸೋದು ಗ್ಯಾರಂಟಿ. ಈ ನಂಬರ್ಸ್ ನೋಡಿ, ಇದೆಲ್ಲ ಸುಳ್ಳಲ್ಲ, ಸತ್ಯ. ಈ ನೈಸರ್ಗಿಕ ವಿಧಾನಕ್ಕೆ ಬದಲಾದ ಸಾವಿರಾರು ರೈತರಿವತ್ತು ತಮ್ಮ ಇಳುವರಿಯನ್ನ ಡಬಲ್, ಟ್ರಿಬಲ್ ಮಾಡ್ಕೊಂಡಿದ್ದಾರೆ. ಎಕರೆಗೆ 20-25 ಟನ್ ಕಬ್ಬು ಬೆಳೀತಿದ್ದ ಜಾಗದಲ್ಲಿ ಇವತ್ತು 90-100 ಟನ್ ಬೆಳೀತಿದ್ದಾರೆ. ಅಂದ್ರೆ ಊಹಿಸ್ಕೊಳ್ಳಿ, 12 ಕ್ವಿಂಟಲ್ ಗೋಧಿ ಬರ್ತಿದ್ದ ಜಾಗದಲ್ಲಿ 20-22 ಕ್ವಿಂಟಲ್ ತೆಗಿತಿದ್ದಾರೆ. ಅಂದ್ರೆ ಇದು ಬದಲಾವಣೆ ಅಲ್ಲ, ಇದೊಂದು ಕೃಷಿ ಕ್ರಾಂತಿ. ಹಾಡಿದ್ರೆ ಈ ಮ್ಯಾಜಿಕ್ ಹಿಂದಿರೋ ಸೀಕ್ರೆಟ್ ಏನು? ಅದಕ್ಕೆ ಪರಿಹಾರ ಎಲ್ಲೋ ಇಲ್ಲ, ನಮ್ಮಲ್ಲೇ ಇದೆ, ನಮ್ಮ ಸುತ್ತಮುತ್ತಲೇ ಇದೆ. ಅದೂ ಕೂಡ ಒಂದೇ ₹1 ಖರ್ಚಿಲ್ದೆ. ಆ ಶಕ್ತಿಶಾಲಿ ನೈಸರ್ಗಿಕ ಗೊಬ್ಬರದ ಸರಳ ರೆಸಿಪಿ ಇಲ್ಲಿದೆ, ನೋಡೋಣ ಬನ್ನಿ. ನೋಡಿ, 1 ಎಕರೆಗೆ ಬೇಕಾಗಿರೋದು ಇಷ್ಟೇ: 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, 1 ಕೆಜಿ ಬೆಲ್ಲ, 1 ಕೆಜಿ ಯಾವುದಾದ್ರೂ ಬೇಳೆ ಹಿಟ್ಟು, ಕೊನೆಯದಾಗಿ ಆಲದ ಮರ ಅಥವಾ ಅರಳಿ ಮರದ ಕೆಳಗಿನ 1 ಹಿಡಿ ಮಣ್ಣು. ಅಷ್ಟೇ. ಎಲ್ಲವೂ ನಮ್ಮಲ್ಲೇ ಸಿಗುವಂಥದ್ದು, ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇಲ್ಲ. ಇದನ್ನು ಮಾಡೋದು ಕೂಡ ಅಷ್ಟೇ ಸುಲಭ. ಒಂದು ಡ್ರಮ್ ತಗೊಂಡು ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದನ್ನ ಒಂದು 15 ದಿನ ನೆರಳಲ್ಲಿ ಇಟ್ಬಿಟ್ರೆ ಸಾಕು. ಭೂಮಿಗೆ ಜೀವ ಕೊಡೋ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳಿರೋ ಜೀವಾಮೃತ ರೆಡಿ. ಸರಿ, ಇದು ಯಾಕೆ ಇಷ್ಟೊಂದು ಪವರ್ಫುಲ್? ಯಾಕೆ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ? ಅದರ ಹಿಂದಿರೋ ವಿಜ್ಞಾನ ಏನು? ಬನ್ನಿ ನೋಡೋಣ. ಇದರ ನಿಜವಾದ ಹೀರೋ ನಮ್ಮ ಎರೆಹುಳು. ಹಿರಿಯರು ಹೇಳ್ತಿದ್ರು, ಎರೆಹುಳು ರೈತನ ನಿಜವಾದ ಸ್ನೇಹಿತ ಅಂತ. ಅದು ಅಕ್ಷರಶಃ ಸತ್ಯ. ಆದ್ರೆ ನಾವು ಕೆಮಿಕಲ್ಸ್ ಹಾಕಿ ಆ ಸ್ನೇಹಿತನನ್ನೇ ಮರೆತುಬಿಟ್ಟಿದ್ದೇವೆ. ಈ ಹೋಲಿಕೆ ನಿಮ್ಗೆ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಯೂರಿಯಾ ಹಾಕಿದ್ರೆ ಏನಾಗುತ್ತೆ? ಅದು ಎರೆಹುಳುಗಳನ್ನ ಸಾಯಿಸುತ್ತೆ, ಮಣ್ಣನ್ನ ಕಲ್ಲು ಮಾಡುತ್ತೆ. ಆದರೆ ಸಗಣಿ ಹಾಕಿದ್ರೆ ಅದು ಎರೆಹುಳುಗಳಿಗೆ ಆಹಾರ ಆಗುತ್ತೆ, ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮಣ್ಣು ಮೃದುವಾಗಿ ಫಲವತ್ತಾಗತ್ತೆ. ಈಗ ಕೇಳೋ ವಿಷಯ ನಿಮ್ಗೆ ಆಶ್ಚರ್ಯ ತರ್ಬೋದು. ಒಂದೇ ಒಂದು ಎರೆಹುಳು 1 ವರ್ಷದಲ್ಲಿ ಮಾಡೋ ಉಳುಮೆಯಿಂದ ಒಬ್ಬ ರೈತನಿಗೆ ಸುಮಾರು ₹7,000 ಡೀಸೆಲ್ ಉಳಿತಾಯ ಆಗುತ್ತೆ. ಹೌದು, ನೀವು ಕೇಳಿದ್ದು ಸರಿನೇ. ಕೇವಲ ಒಂದೇ ಒಂದು ಎರೆಹುಳುವಿನಿಂದ ₹7,000. ಓಕೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಲಾಭದ ದಾರಿಗೆ. ತಯಾರಾದ ಈ ಜೀವಾಮೃತವನ್ನ ಹೇಗೆ ಬಳಸೋದು? ಇದರಿಂದ ದೀರ್ಘಕಾಲದಲ್ಲಿ ರೈತರಿಗಾಗೋ ಲಾಭಗಳೇನು? ನೋಡೋಣ ಬನ್ನಿ. ಇದನ್ನ ಬಳಸೋಕೆ 4 ಸುಲಭ ದಾರಿಗಳಿವೆ. 1. ನೇರವಾಗಿ ಸ್ಪ್ರೇ ಮಾಡಬಹುದು. 2ನೇದು, ನೀರು ಹಾಯಿಸುವಾಗ ಅದರ ಜೊತೆನೇ ಮಿಕ್ಸ್ ಮಾಡಿ ಬಿಡಬಹುದು. 3ನೇದು, ಮಣ್ಣಿನ ಜೊತೆ ಕಲಿಸಿ ಉಂಡೆ ಮಾಡಿ ಹೊಲಕ್ಕೆ ಎಸೆಯಬಹುದು. ಅಥವಾ ಬೂದಿ ಜೊತೆ ಮಿಕ್ಸ್ ಮಾಡಿ ಕೂಡ ಉಂಡೆ ಮಾಡಿ ಹಾಕಬಹುದು. ರೈತರಿಗೆ ಯಾವುದು ಸುಲಭವೋ ಆ ವಿಧಾನವನ್ನ ಬಳಸಬಹುದು. ಒಂದು ಸಿಂಪಲ್ ರೂಲ್ ನೆನಪಿಟ್ಕೋಬೇಕು. ಬೆಸ್ಟ್ ರಿಸಲ್ಟ್ ಬೇಕು ಅಂದ್ರೆ ಬೆಳೆ ಇರೋವರೆಗೂ ಪ್ರತಿ 21 ದಿನಕ್ಕೆ 1 ಸಲ ಇದನ್ನ ಮಣ್ಣಿಗೆ ಕೊಡಬೇಕು.
ಅಷ್ಟೇ. ಇದರಿಂದ ಮಣ್ಣು ಯಾವಾಗ್ಲೂ ಜೀವಂತವಾಗಿರುತ್ತೆ. ಹಾಗಿದ್ರೆ ಇದನ್ನ ಶೂನ್ಯ ಬಂಡವಾಳ ಅಂತ ಯಾಕೆ ಕರೀತಾರೆ? ಯಾಕಂದ್ರೆ ನೋಡಿ, ಸಗಣಿ, ಗಂಜಲ, ಮಣ್ಣು, ನೀರು ಎಲ್ಲವೂ ಫ್ರೀ, ರೈತರ ಹತ್ರನೇ ಇರುತ್ತೆ. ಸ್ವಲ್ಪ ಬೆಲ್ಲ, ಹಿಟ್ಟಿಗೆ ಮಾತ್ರ ಅಲ್ಪ ಸ್ವಲ್ಪ ಖರ್ಚಾಗ್ಬೋದಷ್ಟೇ. ಅಂದ್ರೆ ಇದು ರೈತರನ್ನ ಖರ್ಚಿನ ಚಕ್ರದಿಂದ ಹೊರತಂದು ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಆರ್ಥಿಕ ಸ್ವಾತಂತ್ರ್ಯ ನಿಮ್ಮ ಭೂಮಿಗೆ, ನಿಮ್ಮ ಕುಟುಂಬಕ್ಕೆ ಏನೇನೆಲ್ಲ ಕೊಡ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ. ಇದು ಬರೀ ಲಾಭದ ವಿಷಯ ಅಲ್ಲ, ಇದು ಸಾಲ ಇಲ್ಲದ, ಆರೋಗ್ಯಕರ, ಸ್ವಾಭಿಮಾನದ ಬದುಕಿನ ವಿಷಯ. ಈ ಕ್ರಾಂತಿಯಲ್ಲಿ ಪಾಲ್ಗೊಳ್ಳೋಕೆ ನೀವು ಸಿದ್ಧ?